ಹಲೋ ಅಮ್ಮ. ಹಲೋ. ಅಮ್ಮ ಬರೇ ಹೊರಗಿನ್ ತಿಂದ್ ಸಾಕಾಗ್ಯದ. ಮನಿ ಒಳಗ ಹೆಲ್ದಿ ಅಂದ್ ಏನಾರ ಮಾಡ್ಕೋಬೇಕಂತ ಮಾಡೀನಿ. ಈಸಿಯಾಗಿ ಏನ್ ಮಾಡ್ಬೋದ್ ಹೇಳ? ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತಿ? ಹ್ಮ್. ಹೆಸರಿಟ್ ನುಂಡಿ ಮಾಡ್ಕೋ, ಹೆಲ್ದಿನೂ ಅದ ಸರಳನೂ ಅದ. ಹೌದಾ? ಹಂಗಾರ ಹೆಂಗ್ ಮಾಡ್ಬೇಕಂತ ಹೇಳು? ಇದನ್ ಮಾಡ್ಲಿಕ್ಕೆ ಕಡಾಯಿ ಬಿಸಿ ಮಾಡು. ಹ್ಮ್. 3 ವಾಟಗ ಹೆಸರು ಕಾಳು ಬೇಕು. ಹೆಸರು ಕಾಳನ್ನ ಚಲೋತ್ನಂಗ ಹುರ್ಕೋಬೇಕು. ಆದ್ರ 3 ವಾಟಗ ಒಮ್ಮೆ ಹುರಿದ್ರ ಚಲೋತ್ನಂಗ ಆಗುದಿಲ್ಲ. ದೀಡ್ ವಾಟಗದಂಗ ಚಲೋತ್ನಂಗ ಕೆಂಪಗಾಗೋಂಗ 2 ಸಲ ಹುರಿದಿಟ್ಕೊ. ಹೆಸರು ಕಾಳು ಪೂರ್ತಿ ಆರಿದ್ಮೇಲೆ ಗ್ರೈಂಡರ್ಗೆ ಹಾಕೊಂಡು ಸಣ್ಣಗೆ ಪುಡಿ ಮಾಡಿಟ್ಕೋಬೇಕು. ಆಮೇಲೆ ಸಾಣಿಸೋದಿರ್ತದಲ್ಲ, ಅದ್ರಾಗ ಪುಡಿ ಮಾಡಿಟ್ಕೊಂಡದನ್ನ ಹಾಕಿ ಚಲೋತ್ನಂಗ ಸಾಣಿಸ್ಕೊ. ಸಣ್ಣಂದು ತಳಗ್ ಬೀಳ್ತದ, ಉರುಟಂದು ಮ್ಯಾಲ ಇರ್ತದ. ಉರುಟಂದ್ ಬಿಟ್ಟು ಸಣ್ಣಂದ್ ಹಿಟ್ಟಷ್ಟ ನಾವ್ ಬಳಸೋಣ. ಇಷ್ಟಾಗಿಂದ ಮತ್ತೊಂದ್ ಕಡಾಯಿ ಬಿಸಿ ಮಾಡಿ 1 ಸೌಟು ಅಕ್ಷಯ ಕಲ್ಪ ಅವ್ರದ್ದು ತುಪ್ಪ ಹಾಕು. ಯಾಕಂದ್ರ ಇದು ಆರ್ಗ್ಯಾನಿಕ್ ಅದ. ಇದ್ರಾಗ ಏನು ಕೆಮಿಕಲ್ಸ್ ಇಲ್ಲ. ನಾವ್ ಮನಿಯೊಳಗ ಹೆಂಗ್ ಮಾಡ್ತೀವಲ್ಲ ಸೇಮ್ ಹಂಗ ಇರ್ತದ. ಇದ್ರಾಗ ಪ್ಯೂರ್ ತುಪ್ಪ ಅಷ್ಟ ಅದ. ಪ್ರಿಸರ್ವೇಟಿವ್ ಏನು ಇಲ್ಲ. ಆರೋಗ್ಯಕ್ಕೆ ಭಾಳ ಚಲೋ ಅದ. ಇದಕ್ಕ 1 ವಾಟಗ ಬೆಲ್ಲ ಹಾಕು. ಎಲ್ಲಾ ಬೆಲ್ಲ ಕರಗುತನ ಚಲೋತ್ನಂಗ್ ಕೈ ಆಡ್ಸು. ಕುದಿಸುದು ಆಣ ಬರುದು ಏನೇನು ಬೇಡ. ಬರೀ ಬೆಲ್ಲ ಕರಗ್ತಂದ್ರ ಗ್ಯಾಸ್ನಿಂದ ತಳಗಿಳಿಸ್ಬಿಡು. ಸ್ವಲ್ಪ ಕರ್ಗಿಸಿದ ಬೆಲ್ಲ ಬೆಚ್ಚಗಾತಂದ್ರ ಅರ್ಧ ಸ್ಪೂನ್ ಏಲಕ್ಕಿ ಪುಡಿ, 2 ವಾಟಗ ಮಾಡಿಟ್ಕೊಂಡಂತ ಹೆಸರಿಟ್ಟು ಹಾಕಿ ಎಲ್ಲಾನು ಚಲೋತ್ನಂಗ್ ಕೈ ಆಡ್ಸು. ಇಷ್ಟಾಗಿಂದ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡಿ ಮಾಡಿಟ್ಬೇಕು. ಇಷ್ಟ ಮಾಡಿದ್ರೆ ಆರೋಗ್ಯಕರವಾದಂತ ಸರಳವಾಗಿ ಮಾಡುವಂತ ಹೆಸರಿಟ್ಟು ಉಂಡಿ ರೆಡಿ ಆಗ್ತದೆ. ಬಹಳ ಈಜಿ ಅದ. ನೀವು ಟ್ರೈ ಮಾಡ್ತಿರಲ್ಲ?